ಅವರಿಗೆ ಒಂದು ಗೌರವ ಸಮರ್ಪಣೆ. ಶಾಲೆ ಉಳಿಸಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಗೌರವಿಸೋಣ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಅನೇಕ ಭರವಸೆಗಳನ್ನ ಘೋಷಣೆ ಮಾಡುವಂತಹದ್ದು ಸಹಜ. ಆ ರೀತಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಕೂಡ ಚುನಾವಣೆಯ ಪೂರ್ವದಲ್ಲಿ ತಮಗೆ ಗೊತ್ತಿರೋ ಹಾಗೆ 5 ಗ್ಯಾರಂಟಿಯನ್ನ ಘೋಷಣೆಯನ್ನು ಮಾಡಿ ತಮ್ಮೆಲ್ಲರ ಇಡೀ ರಾಜ್ಯದ ಜನತೆಯ ಆಶೀರ್ವಾದದಿಂದ ಇವತ್ತು ಮತ್ತೆ ಕುಡಿಯೋ ನೀರಿಗೆ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಇದ್ರು. ಕೆಲವು ನೀರಿಲ್ಲ, ಆ ಸೋರ್ಸ್ ಇಲ್ಲ. ಹೌದು, ನಾವು ಒಪ್ಕೊಂತೀವಿ, ನೀರು ಕೊಡ್ತಾ ಇಲ್ಲ ಅನ್ನೋಂಥದ್ದು ಒಂದೇ ಘೋಷಣೆ ಮಾಡುವಂಥದ್ದಲ್ಲ. ಆ ನೀರನ್ನ ಅಲ್ಲಿ ಕುಡಿಯೋಕೆ ಸಾಕಾಗ್ತಾ ಇಲ್ಲ ಅಂದಾಗ ಎಲ್ಲಿಂದ ನೀರು ತರಬೇಕು ಅಂತ ಯೋಚನೆ ಆದ್ರೂ ಮಾಡ್ಬೇಕಲ್ಲ ನಮ್ಮಂತ ಚುನಾಯಿತ ಸದಸ್ಯರು. ಸುಮ್ಮನೆ ನೀರಿಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಅದಾಗ್ಲಾರ್ದು. ಆ ಪ್ರಯತ್ನವನ್ನ ನಿಮ್ಮೆಲ್ಲ ಸಹಕಾರದಿಂದ ಇವತ್ತು ಮಾಡಿ ಸಿದ್ದಾಪುರಕ್ಕೂ ಕೂಡ ಸರಾವತಿಯಿಂದ ನೀರು ತರ್ತಕ್ಕಂಥ ಕಾಮಗಾರಿ ಪ್ರಾರಂಭ ಆಗಿದೆ. ಮಾಡ್ತೀವಿ ಅಂತಾರಲ್ಲ, ಕಾಮಗಾರಿ ಪ್ರಾರಂಭವಾಗಿ ಆ ಗುತ್ತಿಗೆದಾರರು ಕೂಡ ಮುಂದಿನ ಏಪ್ರಿಲ್ ಮೇ ಒಳಗೆ ನೀರನ್ನ ಕೊಡ್ತೀವಿ ಅಂತ ಮಾತನ್ನು ಕೂಡ ಹೇಳಿದರೆ ಅಷ್ಟು ಇದರಿಂದ ನಡೀತಾ ಇದ್ದೀಗ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ನಾವು ಎಲ್ಲೆಲ್ಲಿ ಪ್ರವಾಸನ ಮಾಡಿದ್ರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಇಚ್ಛೆ ನಮ್ಮ ನಿಮ್ಮೆಲ್ಲರದು ಕೂಡ ಹೌದು. ನಾವು ಎಷ್ಟು ಶಿಕ್ಷಣ ಹೊಂದಿದೀವೋ ಅದೇನೇ ಇರಲಿ, ಮುಂದಿನ ಯುವ ಪೀಳಿಗೆ ನಮ್ಮ ಮಕ್ಕಳು, ದೇಶದ ಭವಿಷ್ಯದ ಮಕ್ಕಳು ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಹೊಂದಬೇಕು. ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಕೂಡ ಅವರ ಅಭಿವೃದ್ಧಿಯನ್ನು ನಾವೆಲ್ಲರೂ ಸಹ ನಿಮ್ಗಳ ಜೊತೆ ಸೇರಿ ಏನು ಮಾಡಬೇಕು ಅಂತ ಕಲ್ಪನೆ ನಮ್ಮೆಲ್ಲರಿಂದೆಯೋ ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರವೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಅನೇಕ ಮಂತ್ರಿಗಳು ನಾನು ಏನಕ್ಕೆ ಹಣದ ಬೇಡಿಕೆಯನ್ನು ಇಟ್ಟಿದ್ರು ಸಾಕಷ್ಟು ಹಣ ನನಗೆ ಕೊಟ್ಟಿದ್ದಾರೆ. ಸಾಕಷ್ಟು ಹಣವನ್ನು ತಂದು ಎಲ್ಲ ಹಳ್ಳಿ ಕೂಡ ಬಹಳ ಸ್ವಲ್ಪ ಹಣವನ್ನು ಹಾಕಿ ನಾನು ಇವತ್ತು ಅಭಿವೃದ್ಧಿ ಮಾಡ್ತಿದ್ದೀನಿ. ನಾವು ಇವತ್ತು 3-4 ದಿನದಿಂದ ದಿವಸಾನು 3-4 ಕೋಟಿ ರೂಪಾಯಿದು ಕಾಮಗಾರಿಗೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ನಾವು ಈಗ ಇವತ್ತು ಸುಮಾರು 4 ಕೋಟಿಗೂ ಹೆಚ್ಚು ಇವತ್ತು ಕಾಮಗಾರಿ ಚಾಲನೆಯನ್ನು ನಾವು ಕೊಡ್ತಾ ಇದ್ದೀವಿ. ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಬರೀ ಭೂಮಿ ಪೂಜೆ ಮಾಡಿ ಹೋದ್ರೆ ಅಂತಲ್ಲ, ಭಾಳಷ್ಟು ಜನರು ಹೇಳ್ತಾರೆ ಇಲ್ರಿ ಹಿಂದೆ ಕಲ್ಲು ಹಾಕಿದ ಹಂಗೆ ಇದಾವೆ, ಇನ್ನು ಅವು ಕಲ್ಲು ಸಿಗ್ತಾ ಇಲ್ಲ ಅಂತ. ಆದರೆ ನಿಮ್ಮ ಶಾಸಕ ಆ ರೀತಿ ಇಲ್ಲ. ಏನೇ ಕೆಲಸ ಇದ್ರು ಕೂಡ ನೀವು ಬಂದಿರಿ, ಅವಾಗ ಇನ್ನು ಭಾಳಷ್ಟು ಕೆಲಸ ಆಗಬೇಕು ಅನ್ನೋದು ವಿಚಾರ ಇಟ್ಟಿದ್ರಿ, ಇಡಲೇಬೇಕಾಗತ್ತೆ ಅದನ್ನ. ಆದರೆ ನನಗೆ ಕೊಟ್ಟಿರ್ತಕ್ಕ ಹಣದ ಇತಿಮಿತಿಯಲ್ಲಿ ಎಲ್ಲ ಹಳ್ಳಿ ಕೂಡ ಒಂದು ಮೊದಲನೇ ಹಂತದಲ್ಲಿ ಕೊಟ್ಟು ನಂತರ ಮತ್ತೆ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಆ ರೀತಿಯಲ್ಲಿ ಕೂಡ ಮುಂದೆ ನಿಮ್ಮ ಈ ಊರಿನ ಮುಗ್ಗೂರಿನ ಆದಷ್ಟು ಎಲ್ಲ